ಹಲೋ ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಮಸಾಲೆ ಸಾಂಬಾರು ಮಾಡ್ತಿದ್ದೀನಿ. ಈರುಳ್ಳಿ, ಟೊಮೆಟೊ, ಕೊಬ್ಬರಿ, ಹಸಿ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಗ್ರೈಂಡ್ ಮಾಡೋಕ್ಕೆ. ಈಗ ಒಗ್ಗರಣೆಗೆ ಅಂತ ಆಯಿಲ್ ಹಾಕೋಣ. ಆಯಿಲ್ ಹಾಕಿ ಸಾಸಿವೆ ಹಾಕಿ ಚಿಟ್ಪಟ್ ಅಂದಮೇಲೆ ಜೀರಿಗೆ ಹಾಕಿ ಆಮೇಲೆ ಆನಿಯನ್, ಕರಿಬೇವು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಆನಿಯನ್ ಸ್ವಲ್ಪ ಲೈಟಾಗಿ ಬ್ರೌನ್ ಆಗಲಿ. ಅದಾದಮೇಲೆ ಅರಿಶಿನ, ಇಂಗುವ ಸ್ವಲ್ಪ ಹಾಕಿ ಮತ್ತೆ ಹಂಗೆ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಮಸಾಲೆ ಐಟಮ್ಸ್ ಇನ್ನೂ ಆ್ಯಡ್ ಮಾಡಿಲ್ಲ, ಆ್ಯಡ್ ಮಾಡೋಣ. ಚಕ್ಕೆ, ಲವಂಗ ಮತ್ತು ಧನಿಯಾ ಹಾಕ್ಕೊಂಡೆ. ಅದಾದಮೇಲೆ ಇಲ್ಲಿ ಒಗ್ಗರಣೆಗೆ ಅಂತ ಇಟ್ಟಿದ್ದೀನಲ್ವ, ಆಲೂಗಡ್ಡೆ ಕಟ್ ಮಾಡಿರೋದು ಮತ್ತು ಬಟಾಣಿ ನೈಟ್ ನೆನೆಸಿರೋ ಬಟಾಣಿ ಹಂಗೆ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಹೀಗೆ ಮಾಡಿದ್ರೆ ಬೇಗ ಆಗುತ್ತೆ. 1-2 ವಿಷಲ್ಗೆ ಕುಕ್ಕರಲ್ಲಿ ಫುಲ್ ಕಂಪ್ಲೀಟ್ ಸಾಂಬಾರು ಆಗೋಗುತ್ತೆ. ಮತ್ತು ಇದು ಕಡಲೆ ಪಲ್ಯ ಮಾಡೋಕ್ಕೆ ಕಡಲೆ ಬೇಯಿಸ್ಕೊಂಡಿರೋ ನೀರಿದು, ಅದಕ್ಕೆ ಸಾಂಬಾರು ಹಾಕ್ತಿದ್ದೀನಿ. ಮತ್ತು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಟೊಮೆಟೊ ಹಾಕೋಣ. ಸೊ ಮಿಕ್ಸಿಗೆ ಅಂತ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಗಸಗಸೆ ಹಾಕಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಗ್ರೈಂಡ್ ಆಗಿರೋದನ್ನೆಲ್ಲನೂ ಒಗ್ಗರಣೆ ಹಾಕಿರೋದಕ್ಕೆಲ್ಲನೂ ಟ್ರಾನ್ಸ್ಫರ್ ಮಾಡಿಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಟೇಸ್ಟ್ ಮಾಡೋಣ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಇದೊಂದು 2 ವಿಷಲ್ ಆಗಲಿ, ಯಾಕಂದರೆ ಬಟಾಣೆ ಹಾಕಿರೋದ್ರಿಂದ. ಆಮೇಲೆ ನಾವು ಇನ್ನೂ ನುಗ್ಗೆಕಾಯಿ ಎಲ್ಲ ಹಾಕಬೇಕು. ಅದಕ್ಕೆ ನುಗ್ಗೆಕಾಯಿ ಲಾಸ್ಟಲ್ಲಿ ಹಾಕಿದ್ರೇ ಚೆನ್ನಾಗಿರುತ್ತೆ ಅಂತ. ಈಗ ಕೇಸರಿ ಬಾತ್ಗೆ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಅದಕ್ಕೆ ರವೆ ಸ್ವಲ್ಪ ಹಾಕಿ ಮತ್ತು ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆದರೆ ನಾನು ಈ ಕೇಸರಿ ಬಾತ್ ಮಾಡ್ತಿರೋದು ಫಸ್ಟ್ ಟೈಮು. ಇಲ್ಲಿ ಮದುವೆಗಿಂತ ಮುಂಚೆ ಅಮ್ಮ ಮಾಡ್ತಿದ್ರು, ಇವಾಗ ಇಲ್ಲಿ ನಾನೇ ಮಾಡ್ತಿದ್ದೀನಿ. ಬಟ್ ಫಸ್ಟ್ ಟೈಮು ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿತ್ತು, ನಾನು ಸ್ವೀಟ್ ಕಮ್ಮಿ ಹಾಕಿದ್ದೆ. ಇಲ್ಲಿ ನಾವು ಎಷ್ಟು ರವೆ ಹಾಕ್ತೀವೋ ಅಷ್ಟೇ ಸಕ್ಕರೆ ಆ್ಯಡ್ ಮಾಡಬೇಕು. ಬಟ್ ನಾನು ತುಂಬ ಕಮ್ಮಿ ಆ್ಯಡ್ ಮಾಡಿದೆ ಅದಕ್ಕೆ. ಅದಾದಮೇಲೆ ಫುಡ್ ಕಲರ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಮೇಲೆ ಸಾಂಬಾರ್ದಾಯಿತು, ತೆಗೆದುಬಿಟ್ಟು ಅದಕ್ಕೆ ಈಗ ನುಗ್ಗೆಕಾಯಿ ಹಾಕಿ, ಯಾಕಂದರೆ ನುಗ್ಗೆಕಾಯಿ ಫಸ್ಟ್ ಹಾಕಿದ್ರೆ ಚೆನ್ನಾಗಿ ಬೆಂದೋಗುತ್ತೆ ಅಂತ ಲಾಸ್ಟಲ್ಲಿ ನುಗ್ಗೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇನ್ನೊಂದು ಹಂಗೆ ವಿಜಿಲ್ ಹಾಕ್ಸ್ತಿರೇ ಬೇಯಿಸ್ಕೊತಿದ್ದೀನಿ. ಮತ್ತು ಅದಾದಮೇಲೆ ಸ್ವಲ್ಪ ಖಾರ ನೋಡಬೇಕು, ಖಾರ ಟೇಸ್ಟ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಸಾಂಬಾರಿಗೆ ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ಮತ್ತು ಕೇಸರಿ ಬಾತು ಆಲ್ಮೋಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ. ಚೆನ್ನಾಗಿ ಬೆಂದಮೇಲೆ ಲಾಸ್ಟಲ್ಲಿ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 2 ಮಿನಿಟ್ಸಲ್ಲಿ ಆಫ್ ಮಾಡಿದೆ ನಾನು. ಈಗ ನಮಗೆ ಸಾಂಬಾರು ಆಯಿತು ಮತ್ತು ಕೇಸರಿ ಬಾತ್ ಆಯಿತು. ಈಗ ಕಳೆ ಉಸಿರಿನ ಪಲ್ಯ ಮಾಡೋಣ. ಸೊ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ನಾನು ಗ್ರೈಂಡ್ ಮಾಡಿಕೊಂಡೆ. ಆಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಗ್ರೈಂಡ್ ಮಾಡಿಕೊಂಡ್ರೆ. ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಕಾಯಿ ತುರಿ ಆಲ್ರೆಡಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಕಳೆನ ಆಲ್ರೆಡಿ ನಾನು 2 ವಿಷಲ್ ಹಾಕಿ ಬೇಯಿಸ್ಕೊಂಡು ಈಗ ಆವಾಗಲೇ ಉಪ್ಪು ಹಾಕಿದ್ದೆ. ಬಟ್ ಈಗ ನೀವು ಈಗಲೂ ಕೂಡ ಉಪ್ಪು ಹಾಕ್ಕೋಬೋದು ಬೇಕು ಅಂತಂದರೆ. ಮತ್ತು ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಕಾಯಿ ತುರಿ ಸ್ವಲ್ಪ ಹಾಕ್ತಿದ್ದೀನಿ. ಮತ್ತು ಇಲ್ಲಿ ನೀವು ಟೇಸ್ಟ್ ನೋಡ್ಬೋದು ನಿಮಗೆ ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಎಷ್ಟು ಬೇಕೋ ಅಷ್ಟು ಮತ್ತೆ ಸ್ವಲ್ಪ ಉಪ್ಪು ಬೇಕಂದರೆ ಹಾಕ್ಕೋಬೋದು. ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡಿ. ತುಂಬ ಈಸಿಯಾಗಿ ಆಗೋಗುತ್ತೆ ಇದು. ನಾಷ್ಟಗೆ ಅಂತ ಈಗ ಎಲ್ಲರಿಗೂ 2 ದೋಸೆ ಹಾಕಿ ಮತ್ತು ದೋಸೆಗೆ ಸಾಂಬಾರು ಇದೆ ಅಲ್ವಾ, ಸಾಂಬಾರೇ ತಿನ್ಕೊಂಡು ಮತ್ತು ಕೇಸರಿ ಬಾತ್ ಇದೆಲ್ಲ ಏನಕ್ಕೆ ಮಾಡಿದ್ದು ಅಂತಂದರೆ ಇರುಮುಡಿ ಇರೋದ್ರಿಂದ. ಸೊ ಪಲ್ಯ ಅನ್ನೋದು ಪ್ರಸಾದ ಥರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೊಡಬೇಕು ಅಂತಲೇ ಇದೆಲ್ಲ ಮಾಡಿದ್ದು, ಮತ್ತು ದೇವ್ರಿಗೆ ಇಡಬೇಕು ಅಂತ. White rice, dosa is there. ಇವತ್ತು ಇರುಮುಡಿ ಇರೋದ್ರಿಂದ ನಾವು 3 ಜನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾನು, ಸ್ವಾಮಿ ಮತ್ತು ಅವರ ಅಮ್ಮ. ಮತ್ತು ಅವ್ರ ತಮ್ಮ ಆಫೀಸ್ ಇರೋದ್ರಿಂದ ಬರೋಕ್ಕಾಗಿಲ್ಲ, ಅವರು ಆಫೀಸ್ ಹೋಗ್ತಿದ್ದಾರೆ. ನಮಗೆ ಆಟೋ ಸಿಕ್ತು, ಸೊ ಹೋಗ್ತಿದ್ದೀವಿ ಟೆಂಪಲ್ಗೆ. ಯಾಕಂದರೆ ಇರುಮುಡಿ ಆದಮೇಲೆ ಅವ್ರ ಮನೆಗೆ ಬರಬಾರ್ದು, ಅಲ್ಲೇ ಇರಬೇಕು. ಅಲ್ಲಿಂದನೇ ಟೆಂಪಲ್ ಹೋಗಬೇಕು. ಅದಕ್ಕೆ ಇದೇ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು. ಯಾರ್ಯಾರು ಇರುಮುಡಿ ಆಗಬೇಕು ಅಂದಿರ್ತಾರೋ ಅವರೆಲ್ಲನೂ ಇಲ್ಲಿ, ಕೆಲವು ಜನ ಇಲ್ಲೇ ಬರ್ತಾರೆ, ಹತ್ರ ಇರೋದು. ಬಟ್ ಈ ಟೆಂಪಲ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿದ್ದು. ಗುರುಸ್ವಾಮಿ ದೇವರು ಅನ್ನೋದು ಈ ದೇವಸ್ಥಾನದಲ್ಲಿದೆ.
ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅವರು 18 ಸ್ಟೆಪ್ಸ್ನ ಹತ್ತಿ ಹೋಗ್ತಾರೆ. ಸೊ ಅದೇ ಥರ ಇಲ್ಲಿ ಎಷ್ಟು ಚಿಕ್ಕದಾಗಿ ಆ 18 ಸ್ಟೆಪ್ಸ್ನ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾವು ಬಂದಿದ್ದು. ಬಟ್ ಇಲ್ಲಿ ಇರುಮುಡಿ ಅಂತ ಹಾಕಿದ್ರೆ ಇಲ್ಲಿ ಫಸ್ಟೇ ಬುಕ್ ಮಾಡಬೇಕು. ಫಸ್ಟೇ ಬುಕ್ ಮಾಡಿ ಆಮೇಲೆ ನೆಕ್ಸ್ಟು ಇನ್ನೊಂದು 10 ಗಂಟೆಗೆ ಲಾಸ್ಟ್ ಮಾಡಿಬಿಡ್ತಾರೆ. ಕೆಲವೊಂದು ದೇವಸ್ಥಾನದಲ್ಲಿ 9 ಗಂಟೆಗೆ ಲಾಸ್ಟು ಇರುಮುಡಿ ಅನ್ನೋದು. ಸೊ ಅದಕ್ಕೆ ನಾವು ಬೇಗ ಹೋದ್ವಿ. ಆಗಲ್ವೇನೋ ಅಂದ್ಕೊಂಡೆ, ಬಟ್ ನಾವು ಆದಮೇಲೆ ಇನ್ನೂ ಒಬ್ರು ಇದ್ದರು. ಆಮೇಲೆ ಅಭಿಷೇಕ ಮಾಡಬೇಕು ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ರು. ಅಭಿಷೇಕ ಮಾಡೋಕ್ಕೆ ಅವ್ರು ಸ್ಟಾರ್ಟ್ ಮಾಡಿದರೆ ಇರುಮುಡಿ ಅನ್ನೋದು ಹಾಕಲ್ಲ. ಯಾರಿಗೂ ಇರುಮುಡಿ ಪೂಜೆ ಮತ್ತು ಅದೆಲ್ಲನೂ ಅಕ್ಸೆಪ್ಟ್ ಮಾಡಲ್ಲ. ಸೊ ಅದಕ್ಕೆ ಬೇಗ ಬೆಳಗ್ಗೆನೇ ಮುಗಿಸ್ಬಿಡ್ಬೇಕು. ಆಮೇಲೆ ಅವರು ಇದೆಲ್ಲ ಕಂಪ್ಲೀಟ್ ಆದಮೇಲೆ ಅವರು ಇಲ್ಲಿಂದನೇ ದೇವಸ್ಥಾನಕ್ಕೆ ಹೋಗ್ತಾರೆ, ಮನೆಗೆ ಬರಬಾರ್ದು. ಸೊ ನಮ್ಮ ಸ್ವಾಮಿ ಅವ್ರದ್ದು ಬಸ್ ಟಿಕೆಟು ಲೇಟಾಗಿ ಬುಕ್ ಮಾಡಿರೋದ್ರಿಂದ 7 ಗಂಟೆ, ಇಲ್ಲೇ 3 ಗಂಟೆವರೆಗೂ ಇದೇ ಟೆಂಪಲಲ್ಲಿ ಇದ್ವಿ. ನಾನು ಕಮ್ಮಿ ಕೊಡ್ತಿದ್ದೆ. ಅದಾದಮೇಲೆ ಇನ್ನೂ ಪಕ್ಕದಲ್ಲಿ ಗಣೇಶ ಟೆಂಪಲ್ಲು. ಸೊ ನಮ್ಮದು ಇಲ್ಲಿ ಇರುಮುಡಿ ಮತ್ತು ಪೂಜೆ ಕಂಪ್ಲೀಟಾಗಿ ಎಲ್ಲ ಆಯಿತು. ಮತ್ತು ಇನ್ನೂ 2 ದೇವಸ್ಥಾನ ಇತ್ತು ಇಲ್ಲಿ. ಸೊ ಅದೆಲ್ಲನೂ ಪೂಜೆ ಎಲ್ಲ ಆಗಿ ಮತ್ತು ಇಲ್ಲಿ ಬಂದ್ವಿ. ಇಲ್ಲೇ ಫಸ್ಟು ಇರುಮುಡಿನ ಎತ್ಕೊಂಡ್ಬಂದು ಇಲ್ಲೇ ಇಳಿಸ್ಬೇಕಂತೆ ಸುತ್ತು. ಸೊ ಪ್ರದಕ್ಷಿಣೆ, ಇರುಮುಡಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡ್ತೀವಲ್ವ ದೇವಸ್ಥಾನ ಲಾಸ್ಟ್ ಬರಬೇಕು ಅಂತ. ಆಮೇಲೆ ನಾವು ಕುಕ್ ಮಾಡಿದ್ದು ಏನೇನು ಐಟಮ್ಸು ಅಂತ ಮತ್ತೆ ಇಲ್ಲೇ ಊಟ ಮಾಡ್ತಿದ್ದಾರೆ. ಅವರು ಇರುಮುಡಿ ಆಗೋವರೆಗೂ ಊಟ ಮಾಡಬಾರ್ದು. ಸೊ 12:30 ಆಯಿತು ಎಲ್ಲ ಆಗಸ್ಟಲ್ಲಿ. ಸೊ ಈಗ ಊಟ ಮಾಡ್ತಿದ್ದಾರೆ. ಮತ್ತು ಇವ್ರಿಗೂ ಅಂತ ಇನ್ನೂ ಒಬ್ಬರು ಬಂದರು. ಸೊ ಅವ್ರದ್ದು ಆಯಿತು. ಅವರು 1 ಗಂಟೆವರೆಗೂ ಕಂಪನಿ ಕೊಟ್ಟರು. ನೋಡಿ ಕ್ಲೋಸ್ ಮಾಡಿದ್ದಾರೆ ಅಷ್ಟೇ. ಒಂದು ಅಭಿಷೇಕ ಅಂತ ಸ್ಟಾರ್ಟ್ ಮಾಡಿದರೆ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ. ಮತ್ತು ಯಾರೂ ಇರಲ್ಲ ಈ ಟೆಂಪಲ್ ಹತ್ರ. ಸೊ ಅದಕ್ಕೆ ಇನ್ನು ನಾವಿಬ್ಬರೇ ಇದ್ವಿ. ಇನ್ನೂ ಒಬ್ರು ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ಸೊ ಮನೆಗೆ ಹೋಗ್ಬಾರ್ದಲ್ವ, ಅದಕ್ಕೆ ಇಲ್ಲಿಂದನೇ ಒಂದೇ ಸತಿ ಬಸ್ಗೆ ಟ್ರೈನ್ಗೆ ಹೋಗೋಣ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.